ನನ್ನ ಲೈಫ್ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಂಬರ್ 1 ಪಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ಮಾತುಗಷ್ಟೇ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇಲ್ಲವೇ ಇಲ್ಲ. ಎಸ್ ಮೇಡಮ್, ಓಕೆ ಮೇಡಮ್, ಸಾರಿ ಮೇಡಮ್. ಈ 3 ಮಾತುಗಳನ್ನ ದಿನಕ್ಕೆ 100 ಸರ್ತಿ ಆದರೂ ಹೇಳ್ತೀನಿ. ಛೀ 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 ಛೀ, ರೊಟೀನ್ ಜಾಬು, ರೊಟೀನ್ ಲೈಫು, ರೊಟೀನ್ ವೈಫು, ಬೋರ್ ಆಗ್ಬಿಟ್ಟಿದೆ. ಮುಂದಿನ ಜನ್ಮದಲ್ಲಾದರೂ SP ಬಾಲಸುಬ್ರಹ್ಮಣ್ಯಂ ಥರಾನೋ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರ ಥರಾನೋ ದೊಡ್ಡ ಸೆಲೆಬ್ರಿಟಿಯಾಗಿ ಹುಟ್ಟಬೇಕು. ನನ್ನ ಫ್ಯಾನ್ಸ್ಗಳಿಗೆ ಆಟೋಗ್ರಾಫ್ ಕೊಡೋದಕ್ಕೆ, ಅವ್ರಗಳ ಜೊತೆ ಸೆಲ್ಫಿ ತಗೊಳ್ಳೋಕೆ ಕೂಡ ಟೈಮ್ ಇಲ್ದೇ ಇರೋಂಥ ಸ್ಟೇಜ್ಗೆ ಹೋಗಬೇಕು. ಎಸ್, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಏಕದಂತ ಅವರೇ, ಏನ್ ವಿಷಯ? ದೊಡ್ಡ ಯಜಮಾನ್ರು ಬರ್ತಾ ಇದಾರಲ್ಲ, ಅವರು ಬರ್ತಾ ಇದ್ದಾರೆ ಅಂತ ನಾನು ವಾಗ್ದೇವಿ ಮೇಡಮ್ ಹೇಳಿದ್ರೆ ಮೇಡಮ್ ನಿಜವಾಗ್ಲೂ ನನ್ನ ಸಾಯಿಸ್ಬಿಡ್ತಾರೆ. ಅವ್ರು ಬರ್ತಾ ಇರೋದಕ್ಕೆ ನನಗೊಂದು ಕಡೆ ಸಂತೋಷ ಏನೋ ಇದೆ. ಅವ್ರು ಬರೋ ಅವಶ್ಯಕತೆ ಇದೆಯಾ ಮೇಡಮ್? ಯಾರು ಬರಬೇಕು ಯಾರು ಬರಬಾರ್ದು ಅನ್ನೋದು ನೀವ್ ಹೇಳ್ಬೇಕಾ ನನಗೆ? ನಾನು ನಿಮಗೆ ಹೇಳಬೇಕು ಅಂತಲ್ಲ ಮೇಡಮ್, ವಾಗ್ದೇವಿ ಮೇಡಮ್ ನಾನು ಏನು ಹೇಳಬೇಕು ಅಂತ. ನಮ್ಮ ಅಕ್ಕನಿಗೆ ಹೇಳಿ ಅಂತ ನಾನ್ ನಿಮಗೆ ಹೇಳಿದ್ನಾ? ಇಲ್ಲ ಮೇಡಮ್, ಆದ್ರೆ ಮೇಡಮ್ ಕೇಳಿದ್ರೆ. ಕೇಳಲ್ಲ. ನೀವ್ ಹೇಳಿದ್ರೆ ಗೊತ್ತಾಗತ್ತೆ. ಏನು ಹೇಳ್ಬೇಡಿ. ಹೇಳಿದ ಕೆಲಸ ಮಾತ್ರ ಮಾಡಿ. ಹೇಳ್ದೇ ಇರೋ ಕೆಲಸಗಳಿಗೆ ಸಲಹೆಗಳನ್ನು ಕೊಡೋದು, ಎಲ್ಲ ವಿಷಯದಲ್ಲೂ ಮೂಗ್ ತೋರ್ಸೋದನ್ನ ಕಡಿಮೆ ಮಾಡ್ಕೊಳ್ಳಿ. ಬೆಳಗ್ಗೆ ಹೇಳ್ತಿದ್ದ ಹಾಗೆ ಟಿವಿ ಆನ್ ಮಾಡಿದ್ನಾ, ಆ ನ್ಯೂಸ್ ಆಂಕರ್ ಮಖ ನೋಡ್ತಿದ್ದಾಗ್ಲೇ ಅನ್ಕೊಂಡೆ ಇವತ್ತು ಗ್ಯಾರಂಟಿ ನನಗೆ ಮಹಾಮಂಗಳಾರತಿ ಇದೆ ಅಂತ. ಒಬ್ಬೊಬ್ಬರು ಮುಖದರ್ಶನನೇ ಹಾಗೆ ಅನ್ಸುತ್ತೆ. ರಾಹುಲ್, ತೇಜ, ವನಜಾ, ಮ್ಯಾಗಿ, ನವ್ಯ, ಎಲ್ರೂ ಒಂದ್ಸಲ ಕೆಳಗ್ ಬನ್ನಿ. ಟೀಚರ್ ತರ ಎಲ್ರನ್ನೂ ಕರಿತಾ ಇದಾರೆ. ಇವಾಗ್ಲೇನಾದ್ರೂ ಫ್ಯಾಮಿಲಿ ಕಾನ್ಫರೆನ್ಸ್ ಇದೆಯಾ? ಏನ್ ಚಿಕ್ಕಮ್ಮ? ಯಾಕೆ ಕರ್ದೆ ಶಾಂಭವಿ? ಶಾಂಭವಿ ಅಮ್ಮವ್ರಿಗೆ ನಮ್ಮ ಫೋಟೋ ವಿಷಯ ಗೊತ್ತಾಗೋಯ್ತಾ? ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರಾ? ಚಿಕ್ಕಮ್ಮ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದಾರೆ? ನನಗೆ ಕಳಿಸಿರೋ ಹಾಗೆ ಆ ಫೋಟೋಸ್ನ ಚಿಕ್ಕಮ್ಮಗೂ ಏನಾದರೂ ಕಳಿಸಿದಾರಾ? ಅದನ್ನು ಕೇಳೋದಕ್ಕೆ ಎಲ್ಲರೂ ಏನಾದರೂ ಕರೆಸಿದಾರಾ? ಯಾಕೆ ಕರೆದಿದ್ದು ಅತ್ತೆ? ಹೇಳೋವರೆಗೂ ಸುಮ್ನಿರಲ್ವಾ? ಹಳ್ಳಿಯಿಂದ ಅವರು ಈ ಮನೆಗೆ ಬರ್ತಾ ಇದ್ದಾರೆ. ಅವ್ರ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ಅವ್ರು ಈ ಮನೆ ಒಳಗೆ ಕಾಲಿಡೋದು ನನಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ಆ ವಯಸ್ಸಾಗಿರೋರ್ನ ಭಾವನ್ಗೋಸ್ಕರ ಕರೆಸ್ತಾ ಇದ್ದೀನಿ ಹೊರತು ಅವ್ರ ಮೇಲಿರೋ ಪ್ರೀತಿಯಿಂದನೋ ನಿಮ್ಮಣ್ಣ ಕೇಳ್ದ ಅಂತಾನೋ ಅಲ್ಲ. ಅವ್ರು ಬಂದ ಮೇಲೆ ಅವರಿಗೆ ನೀವ್ಯಾರೂ ಮರ್ಯಾದೆ ಕೊಡೋ ಅಗತ್ಯ ಇಲ್ಲ. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅವರನ್ನ ಮಾತಾಡಿಸ್ಲೂಬಾರ್ದು. ಇಂಥ ಪುರುಷಾರ್ಥಕ್ಕೆ ದೊಡ್ಡ ಯಜಮಾನ್ರನ್ನ ಯಾಕೆ ಬರೋಕ್ಕೆ ಹೇಳಬೇಕಿತ್ತು? ಇದ್ಯಾವ ಸೀಮೆ ಇನ್ಸ್ಟ್ರಕ್ಷನ್ಸು? ಅವರಿಗೆ ಕನಿಷ್ಠ ಪಕ್ಷ ಕುಡಿಯೋ ನೀರು ಕೊಡಬಾರ್ದು. ಅರ್ಥ ಆಯ್ತಾ? ಅದ್ಯಾಕೆ ಶಾಂಭವಿ? ಅವ್ರು ದೊಡ್ಡವರು ನಮ್ಮನೆಗೆ ಬರ್ತಿದ್ರೆ ನಾನ್ ಹೇಳಿದ್ದನ್ ಮಾತ್ರ ಕೇಳಿ ಅಕ್ಕ. ಹೇಳಿದ್ದಷ್ಟನ್ ಮಾಡಿ. ಇಲ್ಲ ಆಗಲ್ಲ ಅಂತ ನಿಮ್ಮಲ್ಲಿ ಯಾರಾದ್ರೂ ನನಗೆ ಪ್ರಶ್ನೆ ಮಾಡಿದ್ರೆ ಬರೋ ವ್ಯಕ್ತಿನ ಹೊಸ್ಲು ದಾಟೋಕ್ಕೂ ಬಿಡೋದಿಲ್ಲ ನಾನು. ಶತ್ರುಗಳ ಮೇಲೆ ಹಾಗೆ ತೀರಿಸ್ಕೊಳ್ಳೋದನ್ನ ನೋಡಿದ್ದೀನಿ, ಸ್ವಂತದವ್ರ ಮೇಲೆ, ಅದರಲ್ಲೂ ವಯಸ್ಸಾದವ್ರ ಮೇಲೆ ಹಾಗೆ ತೀರಿಸ್ಕೋತಾರಲ್ಲಪ್ಪ. ನಾನು ಹೇಳಿದ್ದನ್ನ ಯಾರಾದ್ರೂ ಕೇಳದೆ ಹೋದ್ರೆ ನಾನು ಎಂಥ ಪನಿಷ್ಮೆಂಟ್ ಕೊಡ್ತೀನಿ ಅಂತ ನನಗೆ ಗೊತ್ತಿಲ್ಲ.
Stop there. Stop there. Do you know whose house is this? Who allowed you? How dare you? Please, ಹೋಗಿ. Please, ಹೊರಡಿ ಮಿಸ್ಟರ್ ಈಶ್ವರ್ ಪ್ರಸಾದ್ ಅವರೇ, ಹೊರಡಿ. ಮಗನ್ನು ಕೂಡ ನಿಮ್ಮ ಜೊತೆಲೆ ನಿಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನಂದೇನೂ ಅಭ್ಯಂತರ ಇಲ್ಲ. ನಿಮ್ ಹಿಂದೆನೆ ನಿಂತಿದ್ದಾರೆ, ಕೇಳ್ ನೋಡಿ. ತಾತಯ್ಯ, ಚಿಕ್ಕಮ್ಮ, ತಾತಯ್ಯ ಬಂದ್ಬಿಟ್ರು. ಬನ್ನಿ. ಏನಪ್ಪ ರಾಹುಲ್, ಚೆನ್ನಾಗಿದೆಯಾ? ಅವ್ರು ಬಂದ ಮೇಲೆ ಅವರಿಗೆ ನೀವ್ಯಾರೂ ಮರ್ಯಾದೆ ಕೊಡೋ ಅಗತ್ಯ ಇಲ್ಲ. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಏನಮ್ಮ ರುಕ್ಮಿಣಿ, ಚೆನ್ನಾಗಿದೆಯಾನಮ್ಮ? ತಾತಯ್ಯ ಬಂದ್ರು, ಎಲ್ಲ ನಿಂತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ ಚಿಕ್ಕಮ್ಮ ಅವರು ಅಂಥದ್ದೇನು ಬೇಡ ಅಂತ ಹೇಳಿದ್ರು. ನಿಮ್ಮೂರೊಳಗ್ ಕಾಲಿಟ್ಟಿದ್ದಕ್ಕೇನೆ ನಿಮ್ ಮಗನಿಗೆ ಹೀಗಾಗಿರೋದು. ನಮ್ಮಕ್ಕನ ಅರಿಶಿನ ಕುಂಕುಮ ಅಳಸ್ ಹೋಗೋ ಸ್ಥಿತಿಗೆ ಬಂದಿತ್ತು. ಒಪ್ಪಿಗೆ ಪಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಏನು ಸಾಧಿಸ್ತಿ ಅಂತ ನನ್ನನ್ನು ಚಾಲೆಂಜ್ ಮಾಡಿದ್ರಿ ನೋಡಿ, ಅದನ್ನು ಸಾಧಿಸಿ ತೋರಿಸೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಡೀರಿ. ಹೋಗಕ್ ಮುಂಚೆ ಸರಿಯಾಗಿ ಆಲೋಚನೆ ಮಾಡು. ಒಂದು ಸಾರಿ ಹೊಸಲು ದಾಟಿದ್ರೆ ಮತ್ತೆ ಬರೋದಕ್ಕೆ ಮನೆ ಇರಲ್ಲ. ನಾನು ಸತ್ರು ಕೂಡ ನನ್ನ ಮುಖ ನೋಡೋದಕ್ಕೂ ಬರಬಾರ್ದು ನೀವು. ಚೆನ್ನಾಗಿದೆಯಾ ಅಮ್ಮ ಶಾಂಭವಿ? ನನ್ನ
ನನ್ನ ಸೊಸೆ ವಾಗ್ದೇವಿ ಇಲ್ವಾ ಅಮ್ಮ? ವಾಗ್ದೇವಿ ಇಲ್ದೇ ಇರೋದ್ರಿಂದಾನೇ ನೀವೀ ಮನೆ ಒಳಗೆ ಕಾಲಿಡೋಕಾಗಿದ್ದು. ಇದ್ದಿದ್ರೆ ಈ ಮನೆ ಗೇಟ್ ಒಳಗ್ ಬರೋಕ್ಕೂ ಅವಕಾಶ ಇರ್ತಾ ಇರ್ಲಿಲ್ಲ ನಿಮಗೆ. ನಿಮ್ ಮನಸ್ಸೆಲ್ಲ ಬದಲಾಗಿದೆ, ಹಳೆದನ್ನೆಲ್ಲ ಮರ್ತು ನನ್ನನ್ನು ಕರ್ಸ್ಕೊಂಡ್ರಿ ಅನ್ಕೊಂಡೆ. ಮತ್ತೆ ಅದನ್ನೇ ನೆನಪಿಸಿ ಇನ್ನೂ ಯಾಕಮ್ಮ ನನಗೆ ನೋವು ಕೊಡ್ತೀರಾ? ಆವತ್ತಿನ ಈಶ್ವರ ಪ್ರಸಾದ್ ಯಾವತ್ತೋ ಸತ್ತೋದ್ನಮ್ಮ. ಸತ್ತೋಗಿರೋ ಮನುಷ್ಯನ ಇನ್ನೂ ಎಷ್ಟು ಸಲ ಸಾಯಿಸ್ತೀರಾ? ನನ್ನ ಮಗನ್ನ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ಎಷ್ಟೋ ಆಸೆಯಿಂದ ಬಂದೆ. ನನ್ನ ಕನಸು ನಿಜ ಆಗುತ್ತೆ ಅನ್ನೋ ಸಂತೋಷದಲ್ಲಿ ಸ್ವಲ್ಪ ನೀರು ಕುಡೀರಿ. ಅಮ್ಮೋರೆ, ಬಾಯ್ ಮುಚ್ಚು, ಬಾಯ್ ಮುಚ್ಚು. ಮಂಗಮ್ಮ, ಅವ್ರಿಗೆ ಯಾವ ರೋಗಗಳಿದೆಯೋ ಗೊತ್ತಿಲ್ಲ.
ಅಷ್ಟು ದೂರದಿಂದ ಬಂದಿದ್ದಾರೆ. ಪೇಷಂಟ್ಗೆ ಇನ್ಫೆಕ್ಷನ್ ಆಗದೆ ಇರೋ ಹಾಗೆ ಅವ್ರು ಸ್ನಾನ ಮಾಡಿದ್ಮೇಲೆ ಭಾವನ ಹತ್ರ ಕರ್ಕೊಂಡು ಹೋಗು. ಸರಿ ಅಮ್ಮೋರೆ, ಬನ್ನಿ. ಬಾ ದೊಡ್ಡಯ್ಯ, ಕೂತ್ಕೋ. ಶಾಂಭವಿ ಅಮ್ಮವ್ರು ಏನೋ ಅಂದ್ರು ಅಂತ ನೀನ್ ಬೇಸರ ಪಟ್ಕೋಬೇಡ ದೊಡ್ಡಯ್ಯ. ಬೇಸರ ಪಟ್ಕೊಳ್ಳೋದಕ್ಕೆ ನಾನು ಅವರಿಗೋಸ್ಕರ ಬಂದಿಲ್ಲಮ್ಮ, ನನ್ನ ಮಗನಿಗೋಸ್ಕರ, ನಿನಗೋಸ್ಕರ ಬಂದಿದ್ದೀನಿ. ವಯಸ್ಸಲ್ಲಿ ಹಿರಿಯವನಾಗಿ, ಊರಿಗೆ ದೊಡ್ಡವನಾಗಿ, ಮರ್ಯಾದೆ ಮನ್ನಣೆ ಅಂದ್ಕೊಳ್ಳೋದೊಂದು ಬಿಟ್ರೆ ಈ ಮಾತುಗಳೆಲ್ಲ ಸ್ವಲ್ಪ ಬೇಸರ ತರಿಸುತ್ತೆ. ಆದ್ರೆ ನನ್ನ ಮಗನ ನೋಡೋದಕ್ಕೆ, ಈ ಮನೆ ಹೊಸಲು ದಾಟಿ ಒಳಗಡೆ ಬರೋದಕ್ಕೆಲ್ಲ ನೀನೇ ಕಾರಣ ಆಗಿದ್ದೀಯಮ್ಮ. ಅದಕ್ಕೆ ನನಗೆ ಸಂತೋಷ ಆಗ್ತಿದೆ. ಹೇಗಿದೆಯಮ್ಮ? ನಾನು ಚೆನ್ನಾಗೇ ಇದ್ದೀನಿ ದೊಡ್ಡಯ್ಯ. ನೀನ್ ಹೇಗಿದೆಯಾ ಅಂತ ಕಣ್ಣಾರೆ ನೋಡ್ತಾ ಇದ್ದೀನಲ್ಲಮ್ಮ. ನಾನು ನಿನ್ನ ಇಲ್ಲಿ ಕಳಿಸ್ದೆ ಹೋಗಿದ್ರೆ ನಿನಗೆ ಈ ರೀತಿ ಕಷ್ಟಗಳು ಬರ್ತಾ ಇರ್ಲಿಲ್ಲ ಅಲ್ವೇನಮ್ಮ? ಪರಿಸ್ಥಿತಿ ಯಾವಾಗ್ಲೂ ಒಂದೇ ತರ ಇರಲ್ಲ ದೊಡ್ಡಯ್ಯ. ಜೀವನದಲ್ಲಿ ಈ ಮನೆಗೆ ಮತ್ತೆ ನಿನ್ನ ಕಾಲಿಡೋ ಅದೃಷ್ಟ ಇಲ್ವೇನೋ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನೀನ್ ಬಂದಿದ್ಯಾ. ಅದೇ ತರ ನನ್ಗೂ ಒಳ್ಳೆ ದಿನಗಳು ಬಂದೇ ಬರುತ್ತೆ ದೊಡ್ಡಯ್ಯ. ಕಷ್ಟಪಡೋ ಅಂತವರಿಗೆಲ್ಲ ಬದುಕಿಸೋದು ಆಸೆ ಒಂದೇನಮ್ಮ. ನಿನ್ನ ಆಸೆ ನೆರವೇರ್ಲಿ ಅಂತ ನಾನು ದಿನ ದೇವರಲ್ಲಿ ಬೇಡ್ಕೋತೀನಿ. ಅರುಣ್ ಪ್ರಸಾದ್ ಮಾವಂಗೆ ಚಿಕ್ಕ ವಯಸ್ಸಿನ ವಿಷಯಗಳು ನೆನಪಿಸಿದ್ರೆ ಬೇಗ ಚೇತರಿಸ್ಕೋತಾರೆ ಅಂತ ಡಾಕ್ಟ್ರಪ್ಪ ಹೇಳಿದ್ದಾರೆ. ನೀನ್ ಅದನ್ನೆಲ್ಲ ನೆನಪು ಮಾಡಿ ಅರುಣ್ ಪ್ರಸಾದ್ ಮಾವ ಕಣ್ ತೆಗೆದ್ರೆ ನೀನ್ ಏನು ಅನ್ನೋದು ಈ ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ.
ನಿನ್ನ ಅವಶ್ಯಕತೆ ಎಷ್ಟಿತ್ತು ಅನ್ನೋದು ಈ ಮನೆಯವ್ರಿಗೆಲ್ಲ ಅರ್ಥ ಆಗುತ್ತೆ. ಇವತ್ತು ಅವಮಾನ ಮಾಡಿದವರೇ ನಾಳೆ ಗೌರವ ಕೊಡ್ತಾರೆ. ಇನ್ ಮುಂದೆ ನಡೆಯೋದು ಇದೇ ದೊಡ್ಡಯ್ಯ. ಸರಿ, ಅರುಣ್ ಪ್ರಸಾದ್ ಮಾವನ್ ನೋಡ್ಬೇಕಲ್ವಾ? ಬೇಗ ಎದ್ದು ಸ್ನಾನ ಮಾಡು. ಅರುಣ್ ಮಾವನ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅಣ್ಣ, ತಾತ ಬರೋದ್ರಿಂದ ದೊಡ್ಡಪ್ಪ ಹುಷಾರಾಗ್ತೀರಾ? ದೊಡ್ಡಪ್ಪ ಎದ್ದು ನಮ್ ಜೊತೆ ಮಾತಾಡ್ತಾರಾ? ತಾತ ಬಂದ್ರಲ್ಲ, ಹುಷಾರಾಗ್ತಾರೆ ಬಿಡಿ. ನಮ್ ಡ್ಯಾಡ್ ಹತ್ರ ಮಾತಾಡಕ್ಕಂತಾನೆ ನಮ್ ತಾತಯ್ಯ ಬಂದಿರೋದು. ಖಂಡಿತವಾಗ್ಲೂ ಮಾತಾಡ್ತಾರಮ್ಮ. ಹಾಗಾದ್ರೆ ಎಲ್ಲರಿಗಿಂತ ಮುಂಚೆ ದೊಡ್ಡಪ್ಪನ ಹತ್ರ ನಾನೇ ಮಾತಾಡ್ತೀನಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಅನ್ನೋದು ಸಂಸ್ಕಾರಕ್ಕೆ ನಿದರ್ಶನ. ನೀವು ಬಂದ ಕೂಡಲೇ ನಮಸ್ಕಾರ ಮಾಡದೇ ಇದ್ದಿದ್ದಕ್ಕೆ ನನಗೆ ಸಂಸ್ಕಾರ ಇಲ್ಲ ಅಂತ ಅನ್ಕೋಬೇಡಿ. ಪರಿಸ್ಥಿತಿ ಹಾಗಿದೆ, ಅದಕ್ಕೆ ಅಲ್ಲಿ ಮಾಡದೇ ಇದ್ದಿದ್ದಕ್ಕೆ ಇಲ್ಲಿ ಮಾಡ್ತಾ ಇದ್ದೀನಿ. ದೊಡ್ಡವರಲ್ವಾ, ಅರ್ಥ ಮಾಡ್ಕೋತೀರ ನೀವು. ಬನ್ನಿ. ಏ ಅರುಣ್, ನಾನು ಬದುಕಿದ್ದು ನಿನ್ನನ್ನು ಈ ರೀತಿ ನೋಡೋದಕ್ಕೆ ಅಂತ ಅನ್ಕೊಂಡಿರ್ಲಿಲ್ಲ. ನೀನು ಎಲ್ಲೇ ಇದ್ರೂ ಸಂತೋಷವಾಗಿರ್ಬೇಕು ಅನ್ನೋ ಆಸೆಯಿಂದ ಬದುಕ್ತಾ ಇದ್ದೀನಿ ಕಣೋ. ನೀನು ಈ ರೀತಿ ಪರಿಸ್ಥಿತಿಲಿದ್ರೆ ನಾನು ಬದುಕಿದ್ದು ಏನು ಉಪಯೋಗನೋ? ದೊಡ್ಡಯ್ಯ, ನೀವು ಜಾಸ್ತಿ ಹೊತ್ತು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಅಳ್ಬೇಡಿ ದೊಡ್ಡಯ್ಯ. ಹೆತ್ತ ತಂದೆನ ಕಣ್ಣು ರೆಪ್ಪೆ ಹಾಗೆ ನೋಡ್ಬೇಕಾಗಿದ್ದು ಮಗ ಕಣ್ಣು ತೆರೆದೇನೆ ಈ ರೀತಿ ಪರಿಸ್ಥಿತಿಲಿ ಮಲ್ಕೊಂಡಿದ್ದನ್ನ ನೋಡಿದ್ರೆ ಮನಸ್ಸಿಗೆ ನೋವಾಗದೆ ಇದೇನಾಗುತ್ತಮ್ಮ? ಲೇ ಅರುಣ್, ಅವತ್ತು ನಾನು ಮಾಡಿರೋ ತಪ್ಪಿಗೆ ನೀನು ಈ ರೀತಿ ಶಿಕ್ಷೆ ಅನುಭವಿಸ್ತಿದ್ಯಾ? ಯಾಕೋ? ದೊಡ್ಡವರು ಅನ್ಸ್ಕೊಂಡಿರೋರಿಗೆ ಬುದ್ಧಿ ಇಲ್ಲ ಕಣೋ. ತಪ್ಪು ಮಾಡಿರೋ ನನ್ನನ್ನು ಬಿಟ್ಟು ನೀನು ಶಿಕ್ಷೆ ಅನುಭವಿಸ್ತಿದ್ಯಾ? ಯಾಕೋ? ಲೇ ಅರುಣ್, ನನಗೆ ನಿನ್ನ ಮೇಲೆ ಪ್ರೀತಿ ಬಿಟ್ರೆ ಕೋಪ ಇಲ್ಲ ಕಣೋ. ಪ್ರೀತಿಲೂ ಕೂಡ ಯಾವತ್ತೂ ನಗುನೆ ತುಂಬಿಕೊಂಡಿರಲ್ಲ ಕಣೋ. ಅವಾಗ ಕೋಪ ಆಗಿ ಕೂಡ ಹೊರಗಡೆ ಬರುತ್ತೆ. ಆ ಕೋಪ ಶಾಪವಾಗಿ ನಿನ್ನನ್ನು ಶಿಕ್ಷಿಸುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಕಣೋ. ನೀನು ಚಿಕ್ಕವನಾಗಿದ್ರು
ನಿನ್ನ ಕೈ ಹಿಡ್ಕೊಂಡು ನನ್ನನ್ನು ಕ್ಷಮಿಸು ಅಂತ ಕೇಳ್ಕೊತೀನಿ. ನನ್ನನ್ನು ಕ್ಷಮಿಸ್ಬಿಡು, ನನ್ನನ್ನು ಕ್ಷಮಿಸ್ಬಿಡು ಅರುಣ್. ಚಿಕ್ಕ ವಯಸ್ಸಲ್ಲೇ ನಿನ್ನ ಅಮ್ಮ ತೀರ್ಕೊಂಡು, ನಿನ್ನ ಅಮ್ಮ ತೀರ್ಕೊಂಡ್ಮೇಲೆ ನಿನ್ನನ್ನ ಎದೆಲ್ಲ ಉಚ್ಕೊಂಡು ಕಾಪಾಡ್ದೆ ಕಣೋ. ಆ ಥರ ಬೆಳೆಸಿದ ನನಗೆ ಈಗ ನೋವು ಕೊಡೋದು ಸರಿನೇನೋ ಕಂದ. ನಾನು ಓದು ಅಂತ ಹೇಳಿದಾಗ ನಾನು ಓದಲ್ಲ ಅಂತ ಹೇಳಿದ್ರು ಕೂಡ ನಾನು ಒಂದು ಮಾತು ಕೂಡ ನಿನಗೆ ಹೇಳಿಲ್ಲ. ಯಾಕೆ ಗೊತ್ತಾ? ನನ್ನ ಮಗನಿಗೆ ವಿದ್ಯೆಗಿಂತ ಹೆಚ್ಚಾಗಿ ಸಂಸ್ಕಾರ ಇದೆ. ಅಂತ ಸಂಸ್ಕಾರ ಇರೋನು ನಾನು ಮಾಡಿದ ತಪ್ಪನ್ನ ಕ್ಷಮಿಸೋದಿಲ್ವಾ? ನೀನು ಚಿಕ್ಕವನಿರುವಾಗ ನಮ್ಮ ತೋಟದಲ್ಲಿ ಮಾವಿನಕಾಯಿ ಕದ್ರು ಅಂತ ಬಡ ಹುಡುಗರಿಗೆ ಹೊಡೆಯೋಕೆ ಹೋದಾಗ, ಹಸಿದಾಗ ಕದ್ದು ತಿನ್ನೋದು ದಾನ ಆಗುತ್ತೆ ಹೊರತು ಕಳತನ ಹೇಗಾಗುತ್ತೆ ಅಂತ ಹೇಳೋ ಒಳ್ಳೆ ಮನ್ಸಪ್ಪ ನಿಂದು. ಇವಾಗ ನನ್ನ ಜೊತೆ ಮಾತಾಡೋ ಮನ್ಸು ಮಾಡಪ್ಪ. ಅರುಣ, ಒಂದು ಸಲ ನನ್ನ ಜೊತೆ ಮಾತಾಡಪ್ಪ. ಚಿಕ್ಕ ವಯಸ್ಸಿನಲ್ಲೇ ಊರು ಜನರ ಜೊತೆ ಎಲ್ಲ ಪ್ರೀತಿಯಿಂದ ಇದ್ದು ಅವರಿಗೆಲ್ಲ ಸಹಾಯ ಮಾಡ್ತಾ ನನಗಿಂತ ದೊಡ್ಡವನಾಗಿದ್ದೆ. ಅದಕ್ಕೋಸ್ಕರನೇ ನನ್ನ ಮಗ ನನ್ನ ಹೊಟ್ಟೆಲಿ ಹುಟ್ಟದ ಅನ್ನೋ ಸಂತೋಷದಲ್ಲಿ ನಿನ್ನ ಕೈಗೆ ಬಂಗಾರದ ಖಡ್ಗ ತೋಡಿಸಿ ನನ್ನ ಎದೆಗೆ ಉಚ್ಕೊಂಡೆ. ನೆನಪಿದೆಯಾ ಮಗನೇ? ಇಂಥ ದಾನ ಗುಣ ಇರೋ ನೀನು ಈ ಥರ ಪ್ರಜ್ಞೆನೇ ಇಲ್ದಿರೋ ಪರಿಸ್ಥಿತಿಲಿ ಮಲ್ಕೊಂಡಿದ್ರೆ ನಾನು ಸತ್ತಾಗ ನನಗೆ ಕೊಳ್ಳೆ ಇಡೋದು ಯಾರೋ? ಹೇಳೋ, ಎದ್ದು ಒಂದೇ ಒಂದು ಸಲ ನನ್ನ ನೋಡು. ನಿನ್ನ ಅಮ್ಮ ಸತ್ತಾಗ ನಾನು ಅಳ್ತಾ ಇದ್ರೆ ಅಪ್ಪ ಅಮ್ಮ ಯಾವಾಗ್ಲೂ ನಗುತ್ತಾನೆ ಇದ್ರು ಅಲ್ವಾ? ನೀನ್ ಯಾಕೆ ಅಳ್ತೀಯ ಅಂತ ಆ ವಯಸ್ಸಲ್ಲೂ ನೀನನ್ನ ಕಣ್ಣೀರು ಒರೆಸಿದ್ದೆ. ಅಂಥದ್ರಲ್ಲಿ ನಿನಗೋಸ್ಕರ ನಾನು ಕಣ್ಣೀರು ಹಾಕ್ತಾ ಇದ್ರೆ ಎದ್ದು ನನ್ನ ಕಣ್ಣೀರು ಒರೆಸಲ್ಬೇಕಂದ. ಅರುಣ, ಹೇಳೋ, ಒಂದೇ ಒಂದ್ಸಲ ಎದ್ದು ನನ್ನ ನೋಡು. ದೊಡ್ಡ ಯಜಮಾನ್ರೆ, ನಿಮ್ಗೋಸ್ಕರ ನಿಮ್ ತಂದೆ ಬಂದಿದ್ದಾರೆ. ಒಂದೇ ಒಂದ್ಸಲ ಕಣ್ ತೆರೆದು ನಿಮ್ ತಂದೆಯವ್ರ ಹತ್ರ ಸ್ವಲ್ಪ ಮಾತಾಡಿ. ಡ್ಯಾಡ್, ನೀವು ನಮಗೋಸ್ಕರ ಅಲ್ಲದೆ ಇದ್ರು ನಿಮ್ಮ ತಂದೆನ ನೋಡೋದಕ್ಕಾದ್ರು ಒಂದ್ಸಲ ಕಣ್ಬಿಡಿ ಡ್ಯಾಡ್. ಪ್ಲೀಸ್ ಡ್ಯಾಡ್, ಒಂದ್ಸಲ ಕಣ್ಬಿಟ್ಟು ನೋಡಿ ಡ್ಯಾಡ್. ಡ್ಯಾಡಿ, ತಾತಯ್ಯ ನಿನ್ನೋಡಕ್ಕೆ ಅಂತ ಬಂದಿದ್ದಾರೆ. ನೀವು ಒಂದ್ಸಲ ಕಣ್ಬಿಟ್ಟು ನೋಡಿದ್ರೆ ತಾತಯ್ಯಂಗೆ ತುಂಬ ಸಂತೋಷ ಆಗುತ್ತೆ ಡ್ಯಾಡಿ. ಕಣ್ತಿರೀರಿ ಡ್ಯಾಡಿ. ಎದ್ದೇಳಿ ದೊಡ್ಡ ಯಜಮಾನ್ರೆ, ಒಂದೇ ಒಂದ್ಸಲ ನಿಮ್ ತಂದೆಯವ್ರನ್ನ ನೋಡಿ. ಸರ್, ನಿಮ್ಮ ತಂದೆಯವರು ನಿಮಗೋಸ್ಕರ ಎಷ್ಟು ನೊಂದ್ಕೋತಾ ಇದ್ದಾರೆ ನೋಡಿ. ಪ್ಲೀಸ್ ಸರ್, ನಾವೆಲ್ಲ ನಿಮ್ಮ ಜೊತೆ ಮಾತಾಡಿ ತುಂಬಾ ದಿನ ಆಯಿತು. ಒಂದು ಸಲ, ಒಂದೇ ಒಂದು ಸಲ ಕಣ್ಣು ಬಿಟ್ಟು ನೋಡಿ ಸರ್. ಪ್ಲೀಸ್ ಸರ್. ದೊಡ್ಡಪ್ಪ, ತಾತ ನಿಂಗೋಸ್ಕರ ಅಳ್ತಿದ್ದಾರೆ. ತಾತ ಅಳ್ತಿದ್ರೆ ನಂಗೂ ಕೂಡ ಅಳು ಬರುತ್ತೆ. ಎದ್ದೇಳಿ ದೊಡ್ಡಪ್ಪ. ನಾನು ಬಂದಿದ್ದು ನಿನ್ನ ಈ ತರ ನೋಡಕ್ಕಲ್ವೋ? ಹೇಳೋ, ಹೇಳು ಅರುಣ. ನಿನ್ನ ಈ ಪರಿಸ್ಥಿತಿಲಿ ನೋಡೋದಕ್ಕೆ ನನಗಿಷ್ಟ ಇಲ್ಲ. ನಿನ್ ಜೊತೆ ಮಾತಾಡೋದಕ್ಕೆ ಬಂದಿದ್ದೀನೋ? ನನ್ನ ಕೈಯಾರೆ ನಿನಗೆ ತುತ್ತು ತಿನ್ಸ್ಬೇಕು ಅಂತ ಬಂದಿದ್ದೀನಿ. ನಿನ್ನ ಹತ್ರ ನಾನು ಕ್ಷಮೆ ಕೇಳಬೇಕು ಅಂತ ಬಂದಿದ್ದೀನೋ? ಅರುಣ್, ಎದ್ದೇಳೋ ಅರುಣ್. ಅರುಣ್, ಎದ್ದೇಳೋ.
ಯಾವತ್ತೂ ನಿಮ್ಮಪ್ಪನ ಪ್ರಶಾಂತತೆನ ಹಾಳು ಮಾಡಬಾರ್ದು ಅಂತ ಆ ವ್ಯಕ್ತಿಗೆ ಹೇಳು. ನಾನು ಹೇಳಿದ್ದು ಅತ್ತಿದ್ದು ಸಾಕು, ಇನ್ನ ಹೊರಡಬಹುದು ಅಂತ ಅವ್ರಿಗೆ ಹೇಳು. ದೊಡ್ಡ ಯಜಮಾನ್ರು ಅಳ್ತಾ ಇದ್ರೆ ನನ್ನ ಹೃದಯ ಚೂರ್ ಚೂರಾಗಿ ಅಳುನ ಕಂಟ್ರೋಲೇ ಮಾಡಕ್ಕಾಗ್ತಿಲ್ಲ. ಹೀಗಿರುವಾಗ ಸ್ವಂತದವರಾಗಿದ್ಕೊಂಡು ಈ ತರ ಮಾತಾಡೋದಕ್ಕೆ ಅವ್ರಿಗೆ ಹೇಗ್ ಮನ್ಸು ಬರುತ್ತೆ? ಹೇಳ್ತಿರೋದು ನಿನಗೆ ತೇಜ. ಚಿಕ್ಕಮ್ಮ, ತಾತಯ್ಯನ ಹೀಗೆ ನೀನ್ ಹೇಳಿದ್ದನ್ನ ನಾನು ಕೇಳಿದ್ದೀನಿ. ಕರೆಸ್ತೀನಿ ಅಂದಿದ್ದಕ್ಕೆ ಸರಿ ಅಂದೆ. ಬಂದ್ರು, ನೋಡಿದ್ರು, ಕಣ್ಣೀರ್ ಹಾಕಿದ್ರು, ಎಷ್ಟು ಸಾಕು. ಹೊರಡಿ ಅಂತ ಹೇಳು. ಚಿಕ್ಕಮ್ಮ, ಸ್ವಲ್ಪ ದಿನ ತಾತನ್ನ ಇಲ್ಲೇ ಇರೋ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ಕಳಿಸ್ಕೊಡು ಅಂತ ಹೇಳ್ತಿದ್ದೀನಿ. ಹೊರಡಿ ಅಂತ ನೀವ್ ಹೇಳಿದ್ರೆ ಮರ್ಯಾದೆ ಆಗಿರುತ್ತೆ. ನಾನೇ ಅದನ್ನ ಹೇಳಿದ್ರೆ ಬೇರೆ ಥರ ಇರುತ್ತೆ. ಅದಕ್ಕೆ ನಿಮಗ್ ಹೇಳ್ತಿರೋದು. ಏನೋ ಅನ್ಕೊಂಡ್ರೆ ಇನ್ನೇನೋ ಆಗೋಯ್ತು. ಸಾರಿ ತಾತ. ನೀವು ಬರ್ಬೇಕಾದ್ರೆ ಎಷ್ಟು ಖುಷಿಯಾಗಿದ್ರು ಅದೇ ಖುಷಿಯಲ್ಲಿ ನಿಮ್ಮನ್ನ ವಾಪಸ್ ಕಳಿಸ್ಕೊಡಕ್ ಆಗ್ತಿಲ್ಲ ತಾತಯ್ಯ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಿಮ್ ಮನೇಲಿ ನೀರ್ ಕುಡಿಯೋ ಅಧಿಕಾರನೂ ನನಗಿಲ್ಲ. ನಿಮ್ಮನ್ನ ಕ್ಷಮಿಸುವಂತ ಅರ್ಹತೆ ಅಧಿಕಾರ ನನಗೆ. ತಡ್ಕೊಳಕ್ಕಾಗಲ್ಲ. ನನ್ನನ್ನ ಮನೆ ಒಳಗಡೆ ಬಿಟ್ಟು ನನ್ನ ಮಗನ್ನ ಕಣ್ಣಾರೆ ನೋಡೋಂಥ ಸೌಭಾಗ್ಯ ಕಲ್ಪಿಸಿದ್ದಕ್ಕೆ ನಾನು ನಿನಗೆ ಋಣಿಯಾಗಿರ್ತೀನಮ್ಮ. ನಿಂತ್ಕೊಳ್ಳಿ.
ನಾನ್ ನಿಮ್ ತಾತ ಇಲ್ಲಿಗೆ ಬರೋಕ್ ಬಿಡದೆ ಇದ್ದಿದ್ದಕ್ಕೆ ಅಪ್ಪ ಮಗನ್ನ ದೂರ ಮಾಡ್ತಿದ್ದೀನಿ ಅಂತ, ನಿಮ್ ಡ್ಯಾಡಿಗೆ ಚೇತರಿಸ್ಕೊಳ್ಳೋ ಅವಕಾಶ ನಾನ್ ಕೊಡ್ತಿಲ್ಲ ಅಂತ ನೀವು ಅನ್ಕೋತೀರಾ ಅಂತ ಅವ್ರು ಬರೋಕ್ ಒಪ್ಕೊಂಡೆ ನಾನು. ಅವರು ಬಂದ್ರು, ಮಗನ್ನ ನೋಡಿದ್ರು, ಮಗನ ಜೊತೆ ಮಾತಾಡಿದ್ರು. ಅವ್ರು ಕಣ್ಣೀರ್ ಹಾಕಿದ್ರು ಕೂಡ ನಿಮ್ ಡ್ಯಾಡಿ ಕಣ್ಣು ರೆಪ್ಪೆನ ಕೂಡ ತೆಗಿಲಿಲ್ಲ. ಇದರಿಂದ ನಿಮ್ಗೆ ಅರ್ಥ ಆಗಿದ್ದೇನು? ಅವ್ರು ಮಾತಾಡಿದ ಮಾತುಗಳು ನಿಮ್ಮ ಡ್ಯಾಡಿ ಕಿವಿಗೆ ಕೇಳಿಸ್ಲಿಲ್ಲ. ನಿಮ್ಮ ಡ್ಯಾಡಿಯಲ್ಲಿ ಯಾವ ಬದಲಾವಣೆನೂ ಆಗ್ಲಿಲ್ಲ ಅಂದ್ರೆ ನಿಮ್ಮ ಡ್ಯಾಡಿಗೆ ಅವರ ತಂದೆ ಮೇಲೆ ಪ್ರೀತಿ, ಆತ್ಮೀಯತೆ, ಅಭಿಮಾನ, ಅನುರಾಗ, ಗೌರವ ಇದು ಯಾವುದೂ ಇಲ್ಲ ಅನ್ನೋ ವಿಷಯ ಅರ್ಥ ಆಗ್ಲಿಲ್ವಾ ನಿಮಗೆ? ನಿಮ್ಮ ತಂದೆಗೆ ಅಂಥವೆಲ್ಲ ಏನೂ ಇಲ್ಲದೆ ಇರೋದ್ರಿಂದ ಅವರ ತಂದೆನ ಅವರು ಕಡೆಗಣಿಸಿದ್ರು. ಈ ವ್ಯಕ್ತಿ ನಿಮ್ಮ ತಂದೆನ ಮಗನಾಗಿ ನೋಡದೆ ಇರೋದ್ರಿಂದ ನಿಮ್ಮ ತಂದೆ ಕೂಡ ಕಣ್ಬಿಟ್ಟು ತನ್ನ ತಂದೆನ ನೋಡ್ಲಿಲ್ಲ. ತಂದೆ ಅನ್ನಿಸ್ಕೊಂಡಿರೋರು ಮಗನ ಕೈ ಹಿಡಿದು ನಡೆಸ್ಬೇಕು, ಮಗನ ಭುಜ ತಟ್ಟಿ ಪ್ರೋತ್ಸಾಹಿಸಬೇಕು, ಕಷ್ಟದಲ್ಲಿರೋ ಮಗನಿಗೆ ಧೈರ್ಯ ಹೇಳಿ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಆದ್ರೆ ನಿಮ್ಮಿ ತಾತ ಅಂಥವೆಲ್ಲ ಏನು ಮಾಡ್ದೆ, ಪ್ರೀತಿ ಇಲ್ದೆ, ಜವಾಬ್ದಾರಿ ಇಲ್ದೆ, ದಯೆ ದಾಕ್ಷಿಣ್ಯನು ತೋರಿಸ್ದೆ ಹೆತ್ತು ಮಗನ್ನೇ ಕತ್ ಹಿಡಿದು ಮನೆಯಿಂದ ಆಚೆ ಕಳಿಸ್ಬಿಟ್ರು. ವ್ಯಕ್ತಿ ಮಾಡಿದ್ದಕ್ಕೆ ನಿಮ್ಮಪ್ಪ ಅಮ್ಮ ಎಷ್ಟೋ ಕಷ್ಟ ಅನುಭವಿಸಿದ್ರು. ಇವತ್ತು ನಿಮ್ಮಪ್ಪ ಅಮ್ಮ ಇಬ್ರು ಸರಿಯಾಗಿ ಸಂಸಾರ ಮಾಡದೇ ಇರೋದಕ್ಕೂ ಈ ವ್ಯಕ್ತಿನೇ ಕಾರಣ. ನಿಮ್ಮ ತಂದೆ ಆರೋಗ್ಯವಾಗಿದ್ದಿದ್ರೆ ಇಂಥ ತಂದೆ ಮತ್ತೆ ಬಂದಿದ್ದಾರೆ ಅಂತ ಗೊತ್ತಾಗಿ ಇವರ ಮುಖ ಕೂಡ ನೋಡ್ತಾ ಇರಲಿಲ್ಲ. ನಾಚಿಕೆ, ಅಭಿಮಾನ, ಆತ್ಮಾಭಿಮಾನ ಅನ್ನೋದೇನಾದ್ರೂ ಇದ್ರೆ ಇನ್ಯಾವತ್ತೂ ಇವ್ರು ಈ ಮನೆ ಕಾಲಿಡಬಾರ್ದು. ಈ ಮನೆ ಕಡೆ ಕಣ್ಣೆತ್ತು ಸಹ ನೋಡ್ಬೇಕು ಅನ್ಕೋಬಾರ್ದು. ಇನ್ನು ಹೊರಡಿ, ಇನ್ನು ಹೊರಡಿ, ಇನ್ನು ಹೊರಡಿ. ನಿಂತ್ಕೊಳ್ಳಿ. ಅವರನ್ನ ಕಳಿಸ್ಕೊಡೋಕೆ ಯಾರು ಹೋಗೋ ಅಗತ್ಯ ಇಲ್ಲ. ಮೈಯಲ್ಲಿನ್ನೂ ಶಕ್ತಿ ಇದೆಯಲ್ಲ, ಹೋಗ್ತಾರೆ.
ದೊಡ್ಡಯ್ಯ. ನೀನ್ ಬಂದ್ರೆ ಅರುಣ್ ಪ್ರಸಾದ್ ಮಾವ ಹುಷಾರಾಗ್ತಾರೆ ಅಂತ ನೀವೆಲ್ರೂ ಮತ್ತೆ ಸೇರ್ಬೋದು ಅನ್ನೋ ಆಸೆಯಿಂದ ನಿಮ್ಮನ್ನ ಇಲ್ಲಿ ಕರೆಸ್ಕೊಳ್ಳೋ ಪ್ರಯತ್ನ ಮಾಡಿದೆ ದೊಡ್ಡಯ್ಯ. ಆದ್ರೆ ನಿಂಗೆ ಇಷ್ಟೊಂದು ಅವಮಾನ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಕ್ಷಮಿಸ್ಬಿಡು ದೊಡ್ಡಯ್ಯ.